ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ನಿಕೇಶನ್ ಯೂಟ್ಯೂಬ್ ಚಾನಲ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ತಮ್ಮನೇಲಿ ನೋಡಿ ಏನ್ ಸ್ಪೆಷಲ್ ಅಂತ ಹೇಳಿ. ಇವತ್ತು ನಮ್ಮ ಜೀವನದಲ್ಲಿ ಒಂದು ಇಂಪಾರ್ಟೆಂಟ್ ದಿನ. ನನಗೂ ನಮ್ಮ ಮನೆಯವ್ರಿಗೂ ಇಷ್ಟವಾಗಿರೋಂಥ ಸೆಲೆಬ್ರಿಟಿನ ನಾನು ಡೈರೆಕ್ಟ್ ಆಗಿ ನೋಡಿರೋಂಥ ದಿನ ಇದು. ಯಾವ ಪ್ಲೇಸ್ ಅಂತ ನಿಮಗೆ ಗೊತ್ತಾಗಿರುತ್ತೆ ಆಲ್ರೆಡಿ ವಿಡಿಯೋ ಇಷ್ಟ ಆದ್ರೂ ನೋಡಿದ್ಮೇಲೆ. ನಾವು ಹೋಗಿದ್ವಿ ಇವತ್ತು ಮಾಲಾ ಫೇಶಿಯಾ. ಇಲ್ಲಿಗೆ ಅವರು ಒಂದು ಇವೆಂಟ್ಗೋಸ್ಕರ ಬಂದಿದ್ರು. ಸೊ ಸಡನ್ ಆಗಿ ನಮ್ಗೊಂದು ಕಾಲ್ ಬಂತು, ಅವ್ರು ಇಲ್ಲಿ ಇವೆಂಟ್ ಅಲ್ಲಿ ಇದ್ದಾರೆ ಅಂತ ಹೇಳಿ. ನಾವು ಸಂಡೇ ಆಗಿರೋದ್ರಿಂದ ಮನೇಲೇ ಇದ್ವಿ ಅವತ್ತು, ಯಾವುದೇ ವರ್ಕ್ನ ಇಟ್ಕೊಂಡಿರ್ಲಿಲ್ಲ. ಸೊ ಸಡನ್ ಆಗಿ ಬೇಗ ರೆಡಿ ಆಗಿ ನೋಡ್ಲೇಬೇಕು ಅಂತ ಹೋಗ್ತಾ ಇದೀವಿ. ನಾನಂತೂ ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ, ನಮ್ಮ ಮನೆಯವರು ಅಷ್ಟೇ ತುಂಬಾನೇ ಎಕ್ಸೈಟೆಡ್ ಆಗಿದ್ದಾರೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಬೇಸ್ಮೆಂಟ್ ಅಲ್ಲಿ ಗಾಡಿ ಪಾರ್ಕ್ ಮಾಡಿ ನೆಕ್ಸ್ಟ್ ಗ್ರೌಂಡ್ ಅಲ್ಲಿ ಬರುವಾಗ್ಲೇನೆ ಆಲ್ರೆಡಿ ಇವೆಂಟ್ ವಾಯ್ಸ್ ಎಲ್ಲ ಕೇಳಿಸ್ತಾ ಇತ್ತು. ಸೊ ಅಂದ್ರೆ ಆಂಕರ್ ಎಲ್ಲ ಮಾತಾಡ್ತಿರ್ತಾರಲ್ವಾ, ಅದು ನೋಡಿ ನಮ್ಗಂತೂ ತುಂಬಾನೇ ಟೆನ್ಷನ್ ಆಗ್ತಿತ್ತು. ಇನ್ನು ಎಲ್ಲಿ ನಾವು ಹೋಗೋಷ್ಟ್ರೊಳಗೆ ಇವೆಂಟ್ ಹೋಗ್ಬಿಡ್ತಾರೋ ನೋಡಕ್ ಆಗಲ್ವೇನೋ ಅಂತ ಹೇಳಿ. ನಮ್ಗೆ ಹೇಗ್ ಗೊತ್ತಾಯ್ತು ಈ ಇನ್ಫಾರ್ಮೇಶನ್ ಅಂದ್ರೆ, ನನ್ನ ಕಸಿನ್ ಬ್ರದರ್ ಒಬ್ರು ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅವರು ನಮಗೆ ಈ ಸೆಲೆಬ್ರಿಟಿ ಅಂದ್ರೆ ತುಂಬಾ ಇಷ್ಟ ಅಂತ ಅವ್ರಿಗೆ ಗೊತ್ತು. ಸೊ ಹಾಗಾಗಿ ಅವ್ರು ಬರ್ತಿದ್ದಾರೆ ಅಂತ ಹೇಳಿದಾಗ ನಾವು ಅವ್ರು ಕಾಲ್ ಮಾಡಿ ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟಾಗ್ಲೇ ನಾವು ಕೂಡ ಬೇಗನೆ ರೆಡಿಯಾಗಿ ಬಂದಿದ್ದು ಇಲ್ಲಿಗೆ. ನಾವಿಬ್ರು ಬಂದಿದ್ದು ಮಾಲಾ ಫೆಸ್ಟ್ಗೆ ಇದೇ ಫಸ್ಟ್ ಟೈಮ್. ಅದು ಎಲ್ಲಿದೆ ಅಂತ ಕೂಡ ನಮಗೆ ಗೊತ್ತಿರಲಿಲ್ಲ. ಸೊ ಇವತ್ತು ಈ ದಿನ ಬಂದು ನೋಡ್ದಂಗಾಯ್ತು ಅಷ್ಟೇ. ಇಲ್ಲಿ ಯಾರೆಲ್ಲ ನನ್ನ ಚಾನಲ್ನ ಮೊದಲನೇದಾಗಿ ನೋಡ್ತಾ ಇದ್ದೀರೋ, ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ, ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟ್ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿ. ಆಕ್ಚುಲಾಗಿ ಸುದೀಪ್ ಸರ್ಗೆ ಅಂದ್ರೆ ನಾವು ನೋಡಕ್ ಬಂದಿರೋ ಸೆಲೆಬ್ರಿಟಿ ಸುದೀಪ್ ಸರ್. ಸೊ ಅವರಿಗೆ ಫಿಲಮ್ ನೋಡಿ ಅಥವಾ ಅವ್ರು ಮಾಡೋ ಕೆಲಸಗಳನ್ನ ನೋಡಿ ಫ್ಯಾನ್ ಆದವ್ರಿಗಿಂತ ಅವ್ರು ನಡ್ಸ್ಕೊಡೋ ಅಂದ್ರೆ ಅವ್ರು ಹೋಸ್ಟ್ ಮಾಡೋ ಬಿಗ್ ಬಾಸ್ನ ನೋಡಿ ತುಂಬಾ ಜನ ಫ್ಯಾನ್ಸ್ ಆಗಿರೋರು ಇದ್ದಾರೆ. ನನಗೂ ಕೂಡ ಅಷ್ಟೇ. ಬಿಗ್ ಬಾಸ್ ನೋಡಿ ಇನ್ನೂ ಇಷ್ಟ ಆದ್ರು ಅವರು. ನೋಡಿ ಇಲ್ಲಿ ನೆಕ್ಸ್ಟ್ ಅವ್ರದೇ ಇರೋದು ಅಂತ ಹೇಳಿ ಗೊತ್ತಾದಂತ ಅವಾಗಂತೂ ನಾನು ತುಂಬಾನೇ ಫಾಸ್ಟ್ ಆಗಿ ಹೋಗ್ತಿದೀವಿ. ಅಯ್ಯೋ ಎಲ್ಲಿ ಮುಗಿದ್ಬಿಡುತ್ತೋ, ನೋಡಕ್ ಆಗಲ್ವೇನೋ ಹತ್ರದಿಂದ ಅಂತ ಹೇಳಿ. ನೋಡಿ ಈಗ ನಾವು ಇವೆಂಟ್ ನಡೀತಾ ಇರೋ ಜಾಗಕ್ಕೆ ಬಂದ್ವಿ. ಆಕ್ಚುಲಿ ಇವೆಂಟ್ ನಡೀತಾ ಇರುವಾಗ ಗೇಟ್ ಇರುತ್ತೆ. ಸೊ ಆ ಗೇಟ್ ಇಂದ ಆಚೆ ಮಾತ್ರ ಪಬ್ಲಿಕ್ ನೋಡ್ಬೋದು. ಇನ್ಸೈಡ್ ಹೋಗ್ಬೇಕು ಅಂತಂದ್ರೆ ಪರ್ಮಿಷನ್ ಇರ್ಬೇಕು, ಯಾರ್ದಾದ್ರು ಪರ್ಮಿಷನ್ ಇಟ್ಕೊಂಡೇ ಹೋಗ್ಬೇಕು. ಇಲ್ಲಿ ಬಿಗ್ ಬಾಸ್ ಅಲ್ಲಿ ಇದ್ದಂತ ವಿನಯ್, ಸ್ನೇಹಿತ್, ಕಾರ್ತಿಕ್, ಹಳೆ ಸೀಸನ್ ಅಲ್ಲಿ ಇದ್ದಂತ ಕವಿತಾ ಗೌಡ ಅವರೆಲ್ಲ ತುಂಬಾ ಸೆಲೆಬ್ರಿಟೀಸ್ ಬಂದಿದ್ರು ಇಲ್ಲಿ. ಅಷ್ಟೆಲ್ಲ ಬೇರೆಯವರು ಕೂಡ ತುಂಬಾ ಚೆನ್ನಾಗಿ ಕಾಯ್ತಾ ಇದ್ರು, ಯಾವಾಗ ಸುದೀಪ್ ಸರ್ ಮಾತಾಡಕ್ ಬರ್ತಾರೆ ಸ್ಟೇಜ್ ಮೇಲೆ ಅಂತ. ಇಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇದೀನಿ ನೋಡಿ, ಇದೇ ಸುದೀಪ್ ಸರ್. ಅವ್ರು ಆ ಕಡೆ ತಿರ್ಗಿದ್ರು. ನಾನಂತೂ ಯಾವಾಗ ಈ ಕಡೆ ತಿರ್ಗಿ ಈ ಕಡೆ ಬರ್ತಾರೋ ಸ್ಟೇಜ್ ಮೇಲೆ ಅಂತ ತುಂಬಾನೇ ಕಾಯ್ತಿದ್ದೆ. ಈಗ ಎಲ್ರು ಕಾಯ್ತೀರಾ ಅಂತ ಗಳಿಗೆ ಬಂದಾಯ್ತು. ಸೊ ಈಗ ಸುದೀಪ್ ಸರ್ ಬರ್ತಾರೆ ಮಾತಾಡೋದಕ್ಕೆ. ಓ ಮೈ ಗಾಡ್, ಅವ್ರು ಬರ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಜನಗಳಿಗೆ ಕಿರ್ಚಾಟ ನೋಡ್ಬೇಕಿತ್ತು. ಅದು ನೋಡಿನೇ ಇನ್ನೂ ಜನ ಅಲ್ಲಿ ತುಂಬಾ ಚೆನ್ನಾಗಿ ಕಲ್ತೋದ್ರು. ಇಲ್ಲಿ ಇವೆಂಟ್ ನಡೀತಾ ಇರೋ ಜಾಗದಲ್ಲಿ. ಇಲ್ಲಿ ಇವೆಂಟ್ ನಡ್ಸ್ಕೊಡ್ತಿರೋಂಥ ಆಂಕರ್ ಕೂಡ ಹೇಳಿದ್ರು, ನಾನು ಜಾಸ್ತಿ ಟೈಮ್ಸ್ ತಗೊಳ್ಳೋದಿಲ್ಲ, ಬೇಗನೆ ಸುದೀಪ್ ಸರ್ ಮಾತಾಡಕ್ಕೆ ಅವಕಾಶ ಕೊಡ್ತೀನಿ, ಫ್ಯಾನ್ ಸ್ವಲ್ಪ ಸಮಾಧಾನವಾಗಿರಿ ಅಂತ ಹೇಳಿ. ಅಷ್ಟು ಕ್ರೇಜ್ ಇತ್ತು ಸುದೀಪ್ ಸರ್ ಮಾತಾಡಬಾರ್ದು ಅಲ್ಲಿ. ರಿಯಲ್ ಆಗಿ ಮಾತಾಡಿರೋ ಅಂತ ಕ್ಲಿಪ್ ಕೂಡ ಹಾಕಿದ್ದೀನಿ. ಆಕ್ಚುಲ್ ಆಗಿ ನಾನು ಫಾರ್ ದ ಫಸ್ಟ್ ಟೈಮ್ ಅವ್ರ ವಾಯ್ಸ್ ನ ಕ್ಲಿಯರ್ ಆಗಿ ಡೈರೆಕ್ಟ್ ಆಗಿ ನಾನು ಕೇಳಿದ್ದು. ಅಂದ್ರೆ ಮೂವಿಲಿ, ಟಿವಿಲಿ ಈ ತರ ಎಲ್ಲ ಕೇಳಿದೆ, ಬಟ್ ಡೈರೆಕ್ಟ್ ಆಗಿ ಕೇಳಿದಾಗಂತೂ ಸಖತ್ ನನಗೆ ಅದ್ ನಿಜವಾಗ್ಲೂ ಎಕ್ಸ್ಪ್ರೆಸ್ ಮಾಡಕ್ಕೆ ಆಗೋದಿಲ್ಲ, ಅಷ್ಟೊಂದು ಖುಷಿ ಆಯ್ತು. ಇನ್ನು ಫ್ಯೂಚರ್ ಅಲ್ಲಿ ಏನಾದ್ರು ಅವ್ರನ್ನ ಡೈರೆಕ್ಟ್ ಆಗಿ ಹತ್ರದಿಂದ ಮೀಟ್ ಮಾಡುವಂತ ಚಾನ್ಸ್ ಸಿಕ್ಕರೆ ನಾನಂತೂ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಎಲ್ಲ ಮುಗೀತು. ತುಂಬಾ ಜನ ಫ್ಯಾನ್ಸ್ ಅಂತೂ ಡೋರ್ ಹತ್ರನೇ ಕಾಯ್ತಾ ಇದ್ರು. ಬಟ್ ಅದು ಮ್ಯಾನೇಜ್ಮೆಂಟ್ ಅವ್ರನ್ನ ಯಾವ ರೀತಿಯಾಗಿ ಹೊರಗಡೆ ಕರ್ಕೊಂಡು ಹೋದ್ರು ಅಂದ್ರೆ, ನಮಗಾದ್ರು ಒಂದು ಗಳಿಗೆ ಒಂದು ಕ್ಷಣ ಕೂಡ ಗೊತ್ತಾಗ್ಲಿಲ್ಲ ಎಲ್ಲಿದ್ದಾರೆ ಸುದೀಪ್ ಸರ್ ಅಂತ ಹೇಳಿ. ಅಷ್ಟು ಅವ್ರನ್ನ ಸೇಫ್ ಆಗಿ ಕರ್ಕೊಂಡು ಹೋಗಿ ಆಚೆ ಬಿಟ್ರು. ಅದ್ ನಮಗೆ ಗೊತ್ತೇ ಆಗಿಲ್ಲ, ನಾವು ಸುಮ್ನೆ ವೇಟ್ ಮಾಡ್ತಾ ಇದ್ವಿ ಅಷ್ಟೇ ಅಲ್ಲಿ. ಅವ್ರು ಹೋದ್ರು ಅಂತ ಗೊತ್ತಾದ್ಮೇಲೆ ಸುಮ್ನೆ ಹಾಗೆ ಮಾಲೆಲ್ಲ ಸುತ್ತಾಡ್ಕೊಂಡು ನೆಕ್ಸ್ಟ್ ಈ ತರ ಇಲ್ಲಿ ದೇಶದಲ್ಲಿ ಈ ತರ ಬೇಸ್ಮೆಂಟ್ ಅಲ್ಲಿ ಯಾವ್ಯಾವ ಫ್ಲೋರ್ ಅಲ್ಲಿ ಯಾವ ಬ್ರ್ಯಾಂಡ್ ಇದೆ, ಏನ್ ಸಿಗುತ್ತೆ ಅಂತ ಎಲ್ಲ ಬರ್ತಿದ್ದಾರೆ. ಅದನ್ನ ನೋಡ್ಕೊಂಡು ಹೋದ್ರೆ ನಮ್ಗೆ ಟೈಮ್ ಸೇವ್ ಆಗುತ್ತೆ. ನೆಕ್ಸ್ಟ್ ಇವೆಂಟ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ. ಇದು ನೋಡಿ ಈ ಕ್ಲಿಪ್. ಆಕ್ಚುಲಿ ಸುದೀಪ್ ಸರ್ ಈ ಇವೆಂಟ್ ಅಲ್ಲಿ ಇದ್ದಾರೆ ಅಂತ ಎಷ್ಟೊಂದ್ ಜನಕ್ಕೆ ಐಡಿಯಾನೇ ಇರ್ಲಿಲ್ಲ. ಮಾಲಿಗೆ ಬಂದಿರೋರೆಲ್ಲ ಕೂಡ ಕ್ರೌಡ್ ನೋಡ್ಬೇಕಿತ್ತು ನಿಜವಾಗ್ಲು. ಅವ್ರ ವಾಯ್ಸ್ ಆಗಿರ್ಬೋದು ಅದೆಲ್ಲಾನು ಕೇಳಿ ಅರ್ಧ ಜನ ಅಲ್ಲಿಗೆ ಬಂದ್ರು. ಅಷ್ಟು ಕ್ರೌಡ್ ಅಂತ ತುಂಬಾ ಕ್ರೌಡ್ ಇತ್ತು ಅಲ್ಲಿ. ಯಾರೆಲ್ಲ ಸುದೀಪ್ ಸರ್ ಫ್ಯಾನ್ಸ್ ಅವ್ರನ್ನ ಡೈರೆಕ್ಟ್ ಆಗಿ ನೋಡೋದಕ್ಕಾಗಿಲ್ಲ, ಅವ್ರ ವಾಯ್ಸ್ ಕೇಳೋದಕ್ಕಾಗಿಲ್ಲ ಅಂತ ಅನ್ಕೊಂಡಿದ್ರು, ಅವ್ರನ್ನ ನೋಡ್ಬೇಕಂತ ಅನ್ಕೊಂಡಿದ್ರು,
ಆದಷ್ಟು ಬೇಗ ನೀವು ಕೂಡ ಅವ್ರನ್ನ ನೋಡೋ ಹಾಗಾಗ್ಲಿ ಮೀಟ್ ಮಾಡೋ ಹಾಗಾಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ದೇವ್ರು ಅನ್ಬೋದು, ಅಯ್ಯೋ ಇವ್ರೇನ್ ದೇವ್ರ, ಯಾಕೆ ಹಿಂಗ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಹೇಳಿ. ಅವ್ರವ್ರ ಅಭಿಮಾನ ಅವ್ರವ್ರಿಗೆ ಇರೋದಲ್ವಾ. ಸೊ ಅಷ್ಟೇ. ದೇವ್ರಲ್ಲ, ನಮಗ್ ದುಡ್ಡು ಕೊಡಲ್ಲ, ಏನು ಕೊಡಲ್ಲ. ಆದ್ರೆ ಅವ್ರು ನಮಗೆ ಅವ್ರ ಮೇಲೆ ಇರೋಂಥ ಅಭಿಮಾನನೇ ಸಾಕು ನಮ್ಗೆ. ಈ ವಿಡಿಯೋ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ 2 ಮಿಲಿಯನ್ಸ್ ಓಡಿದೆ. ಸೊ ನನಗಂತೂ ತುಂಬಾನೇ ಖುಷಿ ಆಯ್ತು. ಮುಂದಿನ ವಿಡಿಯೋದಲ್ಲಿ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು. ಬಾಯ್.